ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋ ಮಾಡೋ ಕಾರಣ ಪ್ಲಾಸ್ಟಿಕ್. ನಮ್ಮ ಮನೆಯಲ್ಲಿ ಒಂದು ಹಸು ಸಾಕೊಂಡಿದ್ವಿ. ಪ್ಲಾಸ್ಟಿಕ್ನಿಂದ ಹಸುನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ. ದಯವಿಟ್ಟು ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಮುಂದಕ್ಕೆ ಸರಿಸಿ ನೋಡುವಂಥ ವಿಚಾರ ಮಾಡಬೇಡಿ. ಯಾಕೆಂತಂದರೆ ಪ್ರೀತಿಯಿಂದ ಸಾಕೊಂಡಿರ್ತೀರ ನೀವು ಹಸುನ, ಆವಾಗ ಪ್ಲಾಸ್ಟಿಕ್ಕಿಗೆ ಬೇರೆ ರೀಸನ್ನೇ ಇರೋಲ್ಲ, ಸಾವೇ ಕೊನೆಯದಾಗತ್ತೆ. ಆ ಕಾರಣಕ್ಕೆ ಯಾವ ಥರ ನಿಮ್ಮ ಹಸುನ ನೀವು ಉಳಿಸ್ಕೋಬೋದು ಅನ್ನೋದು ಈ ವಿಡಿಯೋದಲ್ಲಿದೆ. ಮುಂದೆಲ್ಲ ನೋಡ್ಕೊತ ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ. ಬಂಧುಗಳೇ, ನಮ್ಮ ಮನೇಲಿ ಇರುವಂಥ ಹಸುನ 6 ದಿನಗಳಿಂದ ನೀರು ಕುಡ್ತಿರ್ಲಿಲ್ಲ, ಒಂದಿಷ್ಟು ಹುಲ್ಲು ಮೇಪ್ ತಿಂತಿರಲಿಲ್ಲ, ಹಾಗೆ ನಿಂತ್ಕೊತಿತ್ತು, ಒದ್ದಾಡ್ತಿತ್ತು. ಆವಾಗ ಗೊತ್ತಾಗಿದ್ದೆ ನಮಗೆ ಪ್ಲಾಸ್ಟಿಕ್ ತಿಂದಿರ್ಬೋದು ಅಂತ. ಭಾಸ್ಕರ್ ಸರ್ ಆನಂತರ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಬಂದಿದ್ದೆ. ಭಾಸ್ಕರ್ ಸರ್ ಈ ನಂಬರಲ್ಲಿ ಕೊಟ್ಟಿರ್ತೀನಿ ನಾನು. ಅದೇ ಸರ್, ಅದು ಜನಗಳಿಗಿನ್ನ ಭಾಳ ಅವೇರ್ನೆಸ್ ಆಗಬೇಕಲ್ಲ. ಬಂಧುಗಳೇ, ಹೀಗೆ ಮಾಡೋ ತಯಾರಿನೇ ಮುಂದೆ ಆಪ್ರೇಷನ್ನೇ ಫೈನಲ್ಲು. ಸರ್ ಎಲ್ಲ ಸಾಮಗ್ರಿ ನೋಡಿಕೊಂಡು ಹಸುನ ಚೆಕ್ ಮಾಡಿ ಸರ್ಜರಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಒಂದು ವಿಡಿಯೋಲಿ ಎಲ್ಲ ಸ್ಕಿಪ್ಪನ್ನು ಮುಂದುವಡಿಸೋದೇನು ನೋಡ್ಕೊಳ್ಳಿ. ಯಾರಿಗೆ ಒಬ್ಬ ರೈತರಿಗೆ ಹೆಲ್ಪ್ ಆಗ್ಬೋದು, ಈ ನಂಬರ್ ಶೇರ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಒಬ್ಬ ರೈತರ ಹಸು ಕಾಪಾಡ್ಕೋಬೋದು. ಅವತ್ತು ಹಚ್ಚಗಿತ್ತು ಸರ್. ಬಂಧುಗಳೇ, ಈ ವಿಡಿಯೋನ ವಾಚ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೊಂದು ನೆಕ್ಸ್ಟ್ ವಿಡಿಯೋ ಉಳಿದಿರುವಂಥ ಭಾಗ ಹಾಕ್ತೀನಿ, ಅಲ್ಲಿವರೆಗೂ ವಾಚ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಕಂಪ್ಲೀಟ್ ತೋರಿಸ್ತೀನಿ. पड़ेगा पड़े नहीं होता उसक जेट एवढी छोट काय करे रो बा हणे बरं भगवान.